ನಾವೇನೀಗ ಅವು ಟರ್ಮಿನೇಟೆಡ್ ಸೀಡ್ಸ್ ಅಂತೀವಲ್ಲ, ಏನಂತಾರೆ ನಿಮ್ಮ ಕಡೆ ಅವು ಬಿ ಟಿ ಸೀಡ್ಸ್ ಅಂತೀವಲ್ಲ. ಬಿ ಟಿ ಸೀಡ್ಸ್ ಅಂದ್ರೆ ಮೊದಲು ಹೊರಗಿಂದ ಔಷಧ ಹೊಡಿತಿದ್ದೀವಿ, ಈಗ ಔಷಧ ಆ ಬೀಜದ ಒಳಗೆ ಇಟ್ಟು ತಯಾರು ಮಾಡಿ ಕೊಡ್ತಾರೆ. ಹೊರಗಿಂದೇನು ಹೊಡಿ ಅವಶ್ಯಕತೆ ಇಲ್ಲ. ಆದ್ರೆ ಆ ಬೆಳೆಯ ಸಂಪರ್ಕದೊಳಗೆ ಯಾವ ಹುಳ ಬಂದು ಆ ಹುಳ ನಮ್ಮ ಹೊಲ್ದಂದು ಮತ್ತೆ ಯಾವ್ದಾರ ಬೆಳೆ ಮ್ಯಾಗ ಕುಂತಂದ್ರೆ ಆ ಬೆಳೆ ಖಲಾಸಾಗಿ ಹೋಗ್ತದೆ, ಒಂದು ಉಳಿಯಂಗಿಲ್ಲ. ಅದು ಮುಂದೆ ಮನುಷ್ಯರ ಮ್ಯಾಗೂ ಈ ಪರಿಣಾಮ ಮಾಡ್ತೈತಿ. ಯಾಕಂದ್ರೆ ಮಾಡಿಫೈಡ್ ಸೀಡ್ಸ್ ಅದಾವ ಇವೆಲ್ಲ. ಹಿಂಗೆ ದಿನ ಒಂದೊಂದರ ಬಲಿ ಬೀಳ್ತಾ ಅವು ಎಲ್ಲವುಗಳ ಪ್ರಯೋಗಶಾಲೆ ಮನುಷ್ಯ ಆಗ್ತಾ ಇದ್ದಾನ. ಈ ರೈತನ ಭೂಮಿ ಆಗ್ತಾ ಇದೆ, ರೈತನ ನೀರು ಆಗ್ತಾ ಇದೆ. ಇದನ್ನು ನಾವು ಈಗ ವಿಚಾರ ಮಾಡಲಿಲ್ಲ ಅಂತಂದ್ರೆ ಆಮ್ಯಾಗ ಏನಂತಾರಲ್ಲ, ಎಲ್ಲ ಅಟ್ಟು ಹೋದ ಮ್ಯಾಗ ಒಲಿ ಉರಿದು ಏನು ಉಪಯೋಗ, ತುಡುಗು ಹಾದ ಮ್ಯಾಗ ಮನ್ಯಾಗ ದೀಪ ಹಚ್ಚಿ ಏನು ಉಪಯೋಗ, ನೀರೆಲ್ಲ ಹರಿದು ಹೋದ ನಂತರ ಸೇತು ಕಟ್ಟಿ ಏನು ಉಪಯೋಗ ಆಗೋದೈತಿ. ಹಂಗೆ ನಾವು ಏನು ಮಾಡಿ ಬದುಕಬೇಕಾಗಿತ್ತು, ಬದುಕೆಲ್ಲ ತೀರಿ ಹೋದ ನಂತರ ಉಪಾಯ ಹುಡ್ಕಕ್ಕೆ ಹೋದ್ರೆ ಏನು ಅದರದ್ದು ಉಪಯೋಗ ಆಗೋದಿಲ್ಲ. ಅದಕ್ಕೆ ನಾವು ಕೃಷಿಕರು ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟರ ವಿಷಮುಕ್ತ ಅನ್ನ, ಅಷ್ಟರ ವಿಷಮುಕ್ತ ನೀರು ನಿರ್ಮಾಣ ಮಾಡಿಕೊಂಡು ಬದುಕಲಿಕ್ಕೆ ಸಾಧ್ಯ ಐತೇನು ಅಂತ ನಾವು ನಮ್ಮ ಸಲುವಾಗಿ ಒಂದು ಪ್ರಯೋಗ ಮಾಡೋಣ. ನಮ್ಮ ಮಕ್ಕಳ ಮರಿ ಕಿಮ್ಮತ್ನವ್ರಿ, ಕೋಟಿಗಟ್ಟಲೆ ಖರ್ಚು ಮಾಡ್ತೀವಿ. ಏನಾರ ಜಡ್ಡ ಜಾಪತ್ರಿ ಬಂದ್ರೆ ಕೋಟಿಗಟ್ಟಲೆ ಖರ್ಚು ಮಾಡ್ತೀವಿ. 10 ಲಕ್ಷ 20 ಲಕ್ಷ ಖರ್ಚು ಮಾಡ್ತೀವಿ. ಇವೇ ಕ್ಯಾನ್ಸರ್ನಂಥ ಕಾಯಿಲೆಗಳು ಬಂದು ಅಂದ್ರೆ ಮತ್ತು ಬರಬಾರ್ದಂತ ಯಾಕೆ ನಾವು ಪ್ರಿಕಾಷನ್ನು ಪೂರ್ವ ಕಾಳಜಿ ತಗೋಬಾರ್ದು ಹೇಳ್ರಿ ನೋಡೋನು. ನಮ್ಮ ಅನ್ನ ಸಾಮಗ್ರಿಗಳು ಸೆಕ್ಯೂರ್ ಆಗಿಲ್ಲ, ಸುರಕ್ಷಿತವಾಗಿಲ್ಲ, ಭಾಳ ಅನ್ಸೆಕ್ಯೂರ್ಡ್ ಅದಾವ. ನಮ್ಮ ತರಕಾರಿಗಳು ಅಸುರಕ್ಷಿತ, ನಮ್ಮ ಧಾನ್ಯಗಳೆಲ್ಲ ಅಸುರಕ್ಷಿತ, ನಮ್ಮ ಸಕ್ಕರೆ ಅಸುರಕ್ಷಿತ, ಬೆಲ್ಲ ಅಸುರಕ್ಷಿತ. ಹಣ್ಣುಗಳಂತರೂ ನೀವು ಅವ್ರ ಮ್ಯಾಗ ಮಾಡೋ ಟ್ರೀಟ್ಮೆಂಟ್ ನೋಡಿದ್ರೆ ಎಂದೂ ತಿನ್ನಬಾರ್ದು. ಒಂದು ದ್ರಾಕ್ಷಿ ನೀವು ಏನು ತಿಂತೀರಲ್ಲ, 1 ವರ್ಷದ ಬೆಳೆ ಅದು. ಕನಿಷ್ಠ ಎಷ್ಟು ಸ್ಪ್ರೇ ಮಾಡ್ತಾರೆ ಅದಕ್ಕಂತಂದ್ರೆ 200 ಸ್ಪ್ರೇ ಮಾಡ್ಲಾರ್ದ ಅಂದ್ರೆ 365 ದಿನದೊಳಗೆ 200 ಸಾರಿ ಔಷಧ ಹೊಡಿತಾರೆ. ಏನು ಬರಬೇಡ ನಮಗೆ ತಿನ್ಲಾಕ ಹೇಳ್ರಿ ನೋಡೋನು, ಏನು ಬರಬೇಡ ಹೇಳ್ರಿ. ಅದಕ್ಕೆ ನಾವು ರೈತರಾದಂಥವ್ರು ಇದನ್ನು ವಿಚಾರ ಮಾಡೋದು, ಮಂದಿ ಸಲುವಾಗಿ ಅನ್ನೋದನ್ನು ತಲೆಯಿಂದ ತೆಗೆದು ಹಾಕಿಬಿಡ್ರಿ. ನಮ್ಮ ಪರಿವಾರದ ಸ್ವಾಸ್ಥ್ಯಕ್ಕಾಗಿ, ನಮ್ಮ ಒಳ್ಳೆಯದಕ್ಕಾಗಿ, ನಮ್ಮ ಕೃಷಿಯಲ್ಲಿ ನಾವು ಏನು ಬದಲಾವಣೆ ಮಾಡ್ಕೋಬಹುದು.